ಹಾಯ್ ಫ್ರೆಂಡ್ಸ್, KM ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರವಾದ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ನಂಬರ್ಸ್ ಅಂದರೆ ವಚನಗಳು, ಏಕವಚನ ಮತ್ತು ಬಹುವಚನ, ಸಿಂಗುಲರ್ ಹಾಗೂ ಪ್ಲೂರಲ್ ಈ ಒಂದು ವಿಷಯಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಇಂಗ್ಲೀಷ್ನಲ್ಲಿ ಸಿಂಗುಲರ್ ಫಾರ್ಮನ್ನು ಪ್ಲೂರಲ್ ಫಾರ್ಮ್ನಲ್ಲಿ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತದೆ ಎಂಬುದನ್ನು ನೋಡೋಣ. ಏಕವಚನದಲ್ಲಿ ಇದ್ದಂತಹ ಶಬ್ದದ ಕೊನೆಗೆ ವಾಯ್ ಬಂದಿದ್ದು ಅದರ ಹಿಂದಿನ ಅಕ್ಷರ ಸ್ವರವಾಗಿದ್ದರೆ ಅಂತಹ ಶಬ್ದಗಳನ್ನು ಬಹುವಚನ ಮಾಡುವಾಗ ವಾಯ್ದ ಮುಂದೆ ಕೇವಲ ಎಸ್ ಪ್ರತ್ಯಯವನ್ನು ಹಚ್ಚುವುದರಿಂದ ಅವು ಬಹುವಚನದ ರೂಪಗಳಾಗುತ್ತವೆ. ಈಗ ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಬಾಯ್ ಎಂಬ ಶಬ್ದದಲ್ಲಿ ವಾಯ್ ಅಕ್ಷರ ಕೊನೆಗೆ ಬಂದಿದ್ದು ಹಿಂದಿನ ಅಕ್ಷರ ಓ ಸ್ವರ ಇರುವುದರಿಂದ ಇದು ಬಾಯ್ಸ್ ಅಂತ ಆಗುತ್ತೆ. ಹಾಗೆಯೇ ಟಾಯ್, ಟಾಯ್ಸ್, ಬೇ, ಬೇಸ್, ವೇ, ವೇಸ್, ಡೇ, ಡೇಸ್, ರೇ, ರೇಸ್, ಕೀ, ಕೀಸ್, ಮಂಕಿ, ಮಂಕೀಸ್, ಡಂಕಿ, ಡಂಕೀಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.